ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಕೋರುತ್ತಾ, ಈ ಒಂದು ವಿಡಿಯೋದ ಒಂದು ಜ್ಞಾನ ಅಂತ ಹೇಳ್ಬೋದು, ನಮಗೆ ತಿಳ್ಕೊಳ್ಳುವಂಥ ವಿಷಯ ಅಂತಲೂ ಹೇಳ್ಬೋದು. ಯಾವುದಪ್ಪ ಅಂತಂದರೆ, ಸರ್ವೇ ಸಾಮಾನ್ಯವಾಗಿ ಇವತ್ತು ಒಂದು ಯುವಕರಲ್ಲಿ ಗೊಂದಲದಿಂದ ಸಾಕಷ್ಟು ತಪ್ಪು ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಒಂದು ತಪ್ಪು ಕೆಲಸಗಳಲ್ಲಿ ಪ್ರಮುಖವಾದದ್ದು ಯಾವ್ದು ಬರುತ್ತೆ ಅಂತಂದರೆ, ಪ್ರಸ್ತುತ ಸಮಯದಲ್ಲಿ ಈ ಒಂದು ಹಸ್ತಮೈಥುನ ಅಂತ ನಾವೇನು ಹೇಳ್ತೀವಿ. ಮನುಷ್ಯನ ಜೀವನದಲ್ಲಿ ಈ ಒಂದು ಪ್ರಾಕೃತಿಕವಾಗಿ ಮನುಷ್ಯನ ಜೀವನದಲ್ಲಿ ಎಲ್ಲ ಒಂದು ಘಟ್ಟದಲ್ಲಿ ನಾವು ಯಾವಾಗ ಶಿಶುವಿನಿಂದ ಹಿಡಿದು ನಾವು ಒಂದು ಸಾಯುವವರೆಗೂ ಸಾಕಷ್ಟು ಮನುಷ್ಯನ ಜೀವನದಲ್ಲಿ ಶಾರೀರಿಕವಾಗಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರ್ತವೆ, ಸಾಕಷ್ಟು ಚಿಂತನೆಗಳು ಬರ್ತಾ ಇರ್ತವೆ. ಇದನ್ನೆಲ್ಲವನ್ನ ಸರಿದೂಗಿಸಿಕೊಂಡು ನಮ್ಮ ಜೀವನವನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಇದರಲ್ಲಿ ನಾವು ಒಂದಷ್ಟು ಕ್ರಮಗಳನ್ನ ನಿಯಮಿತವಾಗಿ ಸರಿಯಾದ ಒಂದು ನಿಟ್ಟಿನಲ್ಲಿ ಮಾಡಿದಾಗ ಜೀವನದಲ್ಲಿ ಮಾನಸಿಕ ನೆಮ್ಮದಿ ಮತ್ತೆ ಶಾರೀರಿಕ ಒಂದು ಸದೃಢತೆ, ಆರೋಗ್ಯವಾಗಿ ಬದುಕುವುದಕ್ಕೆ ಸಾಕಷ್ಟು ನಾಂದಿ ಆಡ್ಕೊಡುತ್ತೆ. ಹಾಗಾಗಿ ನಾವು ತಿಳ್ಕೊಬೇಕಾಗಿದೆ ಮೂಲವಾಗಿ ಏನಪ್ಪಾ ಅಂತಂದ್ರೆ, ಈ ಒಂದು ಹಸ್ತಮೈಥುನ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲಿಷಲ್ಲಿ ಮಾಸ್ಟರ್ಬೇಷನ್ ಅಂತ, ಇದು ಒಂದು ವಿಷಯದ ಬಗ್ಗೆ ನಾವು ಇವಾಗಿನ ಯುವ ಪೀಳಿಗೆಯಲ್ಲಿ ನಾವು ಮಾತಾಡಬೇಕಾಗಿದೆ. ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಕ್ಕಳುಗಳು ಸೋಷಿಯಲ್ ಮೀಡಿಯಾ ಎಂಬ ಒಂದು ವಿಷಯ, ಆ ಒಂದು ವಸ್ತು ಸಾಕಷ್ಟು ಸುಲಭವಾಗಿ ಎಲ್ಲರ ಕೈಲಿ ಸಿಗ್ತಿರುವಾಗ, ನಮ್ಮ ಯುವ ಪೀಳಿಗೆಯಲ್ಲಿ ಮಾನಸಿಕ ಒಂದು ಅಸ್ತಿತ್ವತೆ ಇಲ್ಲದ ಕಾರಣ ಏನ್ ಮಾಡ್ತಾರೆ ಅಂತಂದ್ರೆ, ಒಂದಷ್ಟು ವಿಡಿಯೋಗಳು ಅಶ್ಲೀಲವಾದ ವಿಡಿಯೋಗಳನ್ನ ನೋಡಿ ಅವರು ತಮ್ಮ ತಲೆಯ ಒಂದು ವಿಚಾರವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ದೆ ಏನ್ ಮಾಡ್ತಾ ಇದಾರೆ, ಸಾಕಷ್ಟು ಯುವಕರು ಹಸ್ತಮೈಥುನವನ್ನ ಮಾಡಿ ತಮ್ಮ ವೀರ್ಯವನ್ನ ಪೋಲ್ ಮಾಡಿಕೊಂಡು ಇವತ್ತೇನಾಗ್ತದೆ ಅಂತಂದ್ರೆ, ಅವರಲ್ಲಿ ಒಂದು ಸ್ಥಿರತೆ ಬಂದಿಲ್ಲ, ಒಂದು ಮಾನಸಿಕ ಚಿಂತನೆ ಕರೆಕ್ಟ್ ಆಗಿಲ್ಲ. ಹಾಗಾಗಿ ಅವರು ಅನಾರೋಗ್ಯ ಆಗ್ತಾ ಇದ್ದಾರೆ. ಮೂಲವಾಗಿ ಮನುಷ್ಯನಿಗೆ ಅನಾರೋಗ್ಯ ಎಲ್ಲಿಂದ ಆಗ್ತಾ ಇದೆ ಅಂತಂದ್ರೆ, ಶಾರೀರಿಕ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತದೆ ಅಂತಂದ್ರೆ, ಸಾಕಷ್ಟು ಮಂದಿ ಹಸ್ತಮೈಥುನವನ್ನ ಮಾಡಿಕೊಂಡು ಅವರ ಜೀವನವನ್ನ ಹಾಳು ಮಾಡ್ಕೊಳ್ಳೋ ಅದರಿಂದನೇ ಪ್ರಮುಖವಾಗಿ ಆಗ್ತಾ ಇರೋದು. ನಾವು ಯಾವ ರೀತಿ ತಗೋಬಹುದು, ಯುವಕರಲ್ಲಿ ಮದುವೆ ಆಗದೆ ಒಂದಷ್ಟು ಯುವಕರು ಇರ್ತಾರೆ. ಅವರಲ್ಲಿ ಈ ಒಂದು ಕ್ರಿಯೆನ ಅವ್ರ ಮನಸ್ಸಿನಲ್ಲಿ ಒಂದು ಸರಿಯಾದ ಒಂದು ದೃಢತೆ ಬಂದಾಗ ಇದಕ್ಕೆ ನಾವು ದಾಸರ ಆಗಲ್ಲ. ಇವಾಗ ಏನಾಗ್ತದೆ ಅಂತಂದ್ರೆ, ಒಂದು ಮೈಂಡೆಡ್ ಒಂದು ಗಟ್ಟಿ ಇಲ್ಲದ ಕಾರಣ ಯಾವುದೇ ಒಂದು ಸಣ್ಣ ಪುಟ್ಟ ವಿಡಿಯೋವನ್ನ ನೋಡಿ ಆ ಮನಸ್ಸು ಏನಾಗುತ್ತೆ ಅಂತ ಇದನ್ನ ಹಸ್ತಮೈಥುನ ಮಾಡಿ ಅವರ ಮನಸ್ಸಿನಲ್ಲಿ ಆ ಒಂದು ಒಂದು ರೂಢಿ ಆಗ್ಬಿಟ್ಟಿರುತ್ತೆ. ಅವಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಸಣ್ಣ ವಿಡಿಯೋ ನೋಡೋದಾಗ್ಲಿ, ಇನ್ನೊಂದು ಯಾವುದೇ ಒಂದು ಲೈಂಗಿಕ ಕ್ರಿಯೆ ಯಾವುದೇ ಒಂದು ವಿಡಿಯೋಗಳಾಗ್ಲಿ ಇನ್ನೊಂದು ನೋಡಿದ ತಕ್ಷಣನೇ ಇವರು ಈ ಒಂದು ಕೆಲಸವನ್ನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಮನುಷ್ಯನಲ್ಲಿ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ, ನಾವು ಮಾನಸಿಕವಾಗಿ ಒಂದು ಗಟ್ಟಿ ಆಗ್ಬೇಕಾದ್ರೆ ನಾವು ಇದರಲ್ಲಿ ಪ್ರಮುಖವಾಗಿ ಏನ್ ಬರುತ್ತೆ ಅಂತಂದ್ರೆ, ನಾವು ಮಾನಸಿಕವಾಗಿ ನಾವು ಸರಿಯಾಗ್ಬೇಕು ಅಂತಂದ್ರೆ ಭಗವಂತನ ಒಂದು ಶರಣಗತಿಗೆ ಹೋಗ್ಬೇಕಾಗತ್ತೆ, ಅವನ ನಾಮ ಜಪಗಳನ್ನ ಮಾಡ್ಬೇಕಾಗತ್ತೆ, ಮತ್ತೆ ಸಾತ್ವಿಕ ಜೀವನವನ್ನ ನಾವು ರೂಢಿಸ್ಕೋಬೇಕಾಗತ್ತೆ. ಅಂದ್ರೆ ಸಾತ್ವಿಕತೆ ಏನು ಅಂತಂದ್ರೆ, ನಾವು ಸಾತ್ವಿಕರಾಗಿ ಬದುಕಬೇಕು ಅಂತಂದ್ರೆ, ಮತ್ತೆ ಸರಿಸಮನಾಗಿ ಅಂತಾನೆ ಹೇಳ್ಬೋದು, ಸಾತ್ವಿಕವಾಗಿ ಅಂತ ಹೇಳ್ಬೋದು. ಇದರ ಒಂದು ನಿಟ್ಟಿನಲ್ಲಿ ನಾವು ನಡಿಬೇಕು ಅಂತಂದ್ರೆ ಮೂಲ ಕಾರಣನೇ ನಾವು ಆಹಾರ ಪದ್ಧತಿಗಳನ್ನ ನಾವು ಸರಿ ಮಾಡ್ಕೊಳ್ಳೋಂತಕ್ಕಂಥದ್ದು. ಆಹಾರ ಪದ್ಧತಿ ಅಂತಂದ್ರೆ, ಈ ಒಂದು ಯಥೇಚ್ಛಾಗಿ ಒಂದು ರಾಕ್ಷಸ ಗುಣಗಳು ಅಂತ ನಾವೇನ್ ಹೇಳ್ತೀವಿ ಅಂತಂದ್ರೆ, ಅದನ್ನ ತಿಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವಂತ ಕ್ರೋಧ ಆಗಿರ್ಬೋದು, ಕಾಮ ಆಗಿರ್ಬೋದು, ಇದನ್ನೆಲ್ಲ ಹೆಚ್ಚು ಮಾಡುವಂತಹ ಒಂದಷ್ಟು ಆಹಾರಗಳು ಇದೆ. ಅದರಲ್ಲಿ ಪ್ರಮುಖವಾಗಿ ಯಾವ್ದು ಬರುತ್ತೆ ಅಂತ ಅಂದ್ರೆ, ನಾನ್ ವೆಜ್ ಅಂತಾನೆ ನಾವು ಪರಿಗಣಿಸ್ಬೋದು. ಯಾಕೆಂದ್ರೆ ಅದು ನಾವು ಒಂದು ಪ್ರಾಣಿಯನ್ನ ನಾವು ಕೊಂದು ಅದನ್ನ ನಾವು ತಿಂತಾ ಇರ್ತೀವಿ.
ಹಾಗಾಗಿ ಅದನ್ನ ನಾವು ತಿಂದಾಗ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಒಂದಷ್ಟು ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಚೇಂಜಸ್ ಬಂದಾಗ ಈ ಈ ಒಂದು ಪ್ರಕ್ರಿಯೆಗಳಲ್ಲಿ ಜಾಸ್ತಿ ತೊಡಗ್ತಾರೆ ಮಕ್ಕಳು. ಹಾಗಾಗಿ ಸಾತ್ವಿಕ ಭೋಜನವನ್ನ ಜಾಸ್ತಿ ಮಾಡಿ ಹಣ್ಣು ಆಹಾರಗಳು ಮತ್ತೆ ಆ, ನಮ್ಮ ಏನು ನಾವು ಸಾಮಾನ್ಯವಾಗಿ ತಿಂತೀವಿ ಊಟಗಳನ್ನ ಅದನ್ನೆಲ್ಲ ನಾವು ತಗೊಂಡ್ರೆ ನಾವು ಈ ಒಂದು ಮಾನಸಿಕ ಒಂದು ಸ್ಥಿರತೆ ಬರುತ್ತೆ. ಮತ್ತೆ ನಾವು ಚಿಂತನೆ ಮನಸ್ಸಿಗೆ ಒಂದು ಆಹಾರ ಕ್ರಮ ಮತ್ತೆ ಮತ್ತೆ ಚಿಂತನೆ ಯಾವಾಗ ನಾವು ಕರೆಕ್ಟಾಗಿ ಮಾಡ್ಕೊಳಕ್ ಸಾಧ್ಯ ಅಂತಂದ್ರೆ ನಾವು ಯಾವಾಗಲೂ ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವ್ದು ಕೆಟ್ಟದ್ದು ಯಾವ್ದು ಕೆಟ್ಟದ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಒಳ್ಳೇದು, ಇವೆರಡನ್ನ ನಾವು ಸರಿಯಾಗಿ ನಾವು ಮನಸ್ಥಿತಿಯಲ್ಲಿ ಇಟ್ಕೊಂಡಾಗ ನಾವು ಯಾವುದೇ ಒಂದು ಕಣ್ಣಲ್ಲಿ ಇವಾಗ ನೋಡಿದ್ರು ಕೂಡ ಇದು ಕೆಟ್ಟದ್ದು ಅಂತ ನಮ್ಮ ಮೇಲೆ ಸಾಮರ್ಥ್ಯ ಬರಬೇಕು. ಇವಾಗ ಒಂದು ಒಂದು ವಿಡಿಯೋ ಬಂತು ಮೊಬೈಲಲ್ಲೇ ಆಗ್ಲಿ, ಹೊರಗಡೆ ನಾವು ಹೋಗ್ತಾ ಇರ್ಬೇಕಾದ್ರೆ ಯಾವುದೇ ಒಂದು ಘಟನೆ ಆಗ್ತು, ಏನೋ ಒಂದು ಆದಾಗ ಆ ಒಂದು ವಿಷಯ ನಮ್ಮಲ್ಲಿ ಬಂದ ತಕ್ಷಣನೇ ನಾವು ಈ ವಿಚಲಿತರಾಗಿ ನಾವು ಬೇರೆ ಒಂದು ಅದೇ ಒಂದು ಅಸ್ತಮೈಥುನದ ಕಡೆ ಓದೋಕ್ಕೂ ಮುಂಚೆ ನಾವು ಅದನ್ನ ತಡೆ ಹಾಕ್ಬೇಕಾಗುತ್ತೆ. ಹೌದು ಇದು ಕೆಟ್ಟದ್ದು, ಇದು ಮಾಡಬಾರ್ದು ಅನ್ನೋದು ನಾವು ಇದು ಮನಸ್ಥಿತಿ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಆ ಮನಸ್ಥಿತಿ ಗಟ್ಟಿ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ನಾವು ದಿನನಿತ್ಯ ಭಗವಂತನ ಚಿಂತನೆ ಮಾಡ್ಬೇಕಾಗುತ್ತೆ. ಯಾವಾಗಲೂ ಸಾತ್ವಿಕ ಚಿಂತನೆಯನ್ನ ಮಾಡ್ಬೇಕಾಗುತ್ತೆ. ಸಾತ್ವಿಕ ಚಿಂತನೆ ಅಂದ್ರೆ ಒಳ್ಳೆಯ ಚಿಂತನೆಗಳನ್ನ ಮಾಡ್ಬೇಕಾಗುತ್ತೆ. ನಾವು ಇದನ್ನೆಲ್ಲ ಮಾಡಿದಾಗ ನಮ್ಮನ್ನ ನಾವು ಕರೆಕ್ಟಾಗಿ ಇಟ್ಕೊಳಕ್ ಸಾಧ್ಯ. ಇವತ್ತು ಆಧ್ಯಾತ್ಮಿಕತೆ ಮತ್ತೆ ಸ್ಪಿರಿಚುವಲ್ ಅಂತ ನಾವೇನು ಹೇಳ್ತೀವಿ ಅದ್ರ ಕಡೆ ಮಾತಾಡ್ಬೇಕಾದ್ರೆ ಇದು ಬ್ರಹ್ಮಚರ್ಯ ಅನ್ನೋದು ವಿಷಯ ತಾವು ಕೇಳೇ ಇರ್ತೀರ. ಬ್ರಹ್ಮಚರ್ಯ ಅಂತಂದ್ರೆ ಒಬ್ಬ ಮನುಷ್ಯ ಹುಟ್ಟಿದ ತದನಂತರ ಅವನು ಯೌವನ ವ್ಯವಸ್ಥೆಗೆ ಯಾವಾಗ ಬರ್ತಾನೋ ಅವಾಗ ಅವನಲ್ಲಿ ಈ ಒಂದಷ್ಟು ಬೆಳವಣಿಗೆಗಳಾದಾಗ ಅವನು ಸರಿಯಾದ ಒಂದು ಗೈಡೆನ್ಸ್ ಸಿಗಲ್ಲ. ಈಗ ಮಕ್ಳಿಗೆ ಅವ್ರಿಗೆ ಆ ಒಂದು ವಿಷಯವನ್ನ ಹೇಳ್ಕೊಡುವಂತ ಇದ್ದಿದ್ದು ಅವನಿಗೆ ಆ ತಿಳುವಳಿಕೆ ಇದ್ದಾಗ ಹೌದಪ್ಪ ನಾನು ಪ್ರೌಢಾವಸ್ಥೆಗೆ ಬಂದಿದ್ದೀನಿ, ಈ ಒಂದು ನನ್ನಲ್ಲಿ ಕಾಮ ಅನ್ನೋದೊಂದು ಸೃಷ್ಟಿಯಾಗುತ್ತೆ, ಅದನ್ನ ನಾವು ಸರಿಯಾಗಿ ನಾನು ಒಂದು ಧರ್ಮದ ಪ್ರಕಾರವಾಗಿ ಒಂದು ನಮ್ಮ ಒಂದು ಹಿರಿಯರು ಮಾಡ್ಕೊಂಡಿರುವಂತ ಒಂದು ಚೌಕಟ್ಟಿನಲ್ಲಿ ನಾನು ಹೋಗಿ ಮದುವೆ ತದನಂತರ ಮಕ್ಕಳ ಪಡೆಯುವಿಕೆಗೆ ಈ ಒಂದು ಪ್ರಕ್ರಿಯೆ ನಡೆಯೋದು ಸರ್ವೇ ಸಾಮಾನ್ಯ. ಹಾಗಾಗಿ ಅಲ್ಲಿವರೆಗೂ ಆ ವೀರ್ಯವನ್ನ ತಡೆ ಹಿಡಿಯುವುದೇ ಒಂದು ಅದ್ಭುತವಾದ ಕೆಲಸ. ಯಾಕೆಂದ್ರೆ ಅದನ್ನ ನಾವು ಮಾಡಿದಾಗ ಶಾರೀರಿಕವಾಗಿ ಒಂದು ದೃಢತೆ ಬರುತ್ತೆ, ಮಾನಸಿಕವಾಗಿ ಒಳ್ಳೆ ಚಿಂತನೆ, ಅದ್ರ ಜೊತೆಗೆ ಭಗವಂತನ ಚಿಂತನೆ ಇವೆಲ್ಲವನ್ನ ಅಳವಡಿಸ್ಕೊಂಡಾಗ ಈ ಒಂದು ಕೆಟ್ಟದ್ದನ್ನ ಮಾಡಕ್ಕೆ ನಾವು ಹೋಗಲ್ಲ. ಯಾಕಂದ್ರೆ ಮನಸ್ಸು ಗಟ್ಟಿ ಆಗ್ಬೇಕಾಗತ್ತೆ ಇದಕ್ಕೆ. ಇವತ್ತು ಸಾಕಷ್ಟು ಇದನ್ನ ಕೇಳಾದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಮೈಂಡಲ್ಲಿ ಬರ್ಬೋದು ಆಕ್ಚುಲಿ ಇದು ನಾವು ಒಂದು ಏನೋ ಹೇಳ್ತೀವಿ ಅಂತಂದ್ರೆ ಪುರುಷನಿಗೆ ಮನುಷ್ಯನಿಗೆ ಒಂದು ವಿವಾಹದ ಜೀವನ ತದನಂತರ ಅವನು ಒಂದು ಹೆಣ್ಣನ್ನ ಮದುವೆ ಆಗ್ತಾನೆ, ಆ ಒಂದು ಕ್ರಿಯೆ ಮುಗ್ದೋಗುತ್ತೆ. ಅವರೇನೋ ಈ ತರ ಮಾತಾಡ್ಬೋದು, ನಾವು ಮದುವೆ ಆಗಿಲ್ಲ ನಾವೇನ್ ಮಾಡೋದು ಅಂತ ಯುವಕರು ಇದನ್ನ ಕ್ವಶನ್ ಮಾಡ್ಬೋದು. ನಾನು ತಿಳಿದ ಮಟ್ಟಿಗೆ ನಾನು ಒಂದಷ್ಟು ನನ್ನ ಜೀವನದಲ್ಲಿ ಅದನ್ನ ಅನುಭವಿಸಿ ನೋಡಿದ ತದನಂತರ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಮತ್ತೆ ಮೂಲವಾಗಿ ಒಂದಷ್ಟು ಗುರುಗಳ ಸಾನ್ನಿಧ್ಯದಲ್ಲಿ ಇದನ್ನ ನಾನು ಚರ್ಚಿಸಿದಾಗ ಇದೆಲ್ಲ ತಿಳ್ಕೊಂಡು ಇದನ್ನೆಲ್ಲ ನೋಡಿ ನಾನು ಈ ವಿಷಯವನ್ನ ನಾನು ಮಾತಾಡ್ತಾ ಇದ್ದೇನೆ ಇವತ್ತು. ಹಾಗಾಗಿ ನಾವು ಪ್ರತಿ ಒಂದು ವಿಷಯವನ್ನ ಕ್ಲೀನಾಗಿ ತಿಳ್ಕೊಬೇಕಾಗತ್ತೆ. ಈಗ ಇದನ್ನ ಕ್ಲೀನಾಗಿ ತಿಳಿಸ್ಬೇಕಾದ್ರೆ ಈಗ ನಾವು ಮುಂದಿನ ಪೀಳಿಗೆ ನನ್ನ ಮಕ್ಕಳು ಇದನ್ನ ಒಂದು ದೃಢತೆ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಸಮಾಜದಲ್ಲಿ ಆರೋಗ್ಯವಾಗಿರ್ಬೇಕು, ಮತ್ತೆ ಅವರು ಒಂದಷ್ಟು ಒಳ್ಳೆಯ ಮನುಷ್ಯರಾಗಿ ಬದುಕಬೇಕು ಅಂತ ನಾವು ನಮ್ಮ ಮೇಲೆ ಆಸೆ ಬಂದ್ರೆ ನಾವು ಅವರಲ್ಲಿ ಕೂಲಂಕಷವಾಗಿ ಇದರ ಬಗ್ಗೆ ಚರ್ಚೆ ಮಾಡ್ಬೇಕಾಗತ್ತೆ. ಹೆಣ್ಣಾಗಲಿ ಗಂಡಾಗಲಿ ಈ ವಿಷಯ ಮುಚ್ಚುಮರೆ ಇಡುವಂಥದ್ದಲ್ಲ. ಯಾಕಂದ್ರೆ ಇದು ಮೈಲಿಗೆ ಅಂತಾನೂ ಅಲ್ಲ. ಈ ಮೈಲಿಗೆ ಅಂತ ನಾವು ಯಾವಾಗ ತಿಳ್ಕೊತೀವಿ ಇದು ಗೊತ್ತಿಲ್ಲದೆ ಅವ್ರಿಗೆ ಸರಿಯಾಗಿ ತಿಳಿಸದೆ ಇದು, ಯಾಕೆಂದ್ರೆ 4-6 ಜನದ ಮುಂದೆ ನಡೆಯುವಂತ ಪ್ರಕ್ರಿಯೆಗಳಲ್ಲಿ ಯಾವುದೇ ಮನೆಗಳಲ್ಲಾಗಿರ್ಬೋದು ಮಕ್ಳುಗಳು ನಿಮ್ಮ ಮುಂದೆ ಕೂತ್ಕೊಂಡೇ ತಪ್ಪು ಮಾಡಲ್ಲ. ಅವರು ಏಕಾಂತದಲ್ಲಿ ಸಾಕಷ್ಟು ಜನ ಮಕ್ಳುಗಳು ಹೊರಗಡೆ ಓದ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ. ಅವ್ರ ಮಾನಸಿಕ ಒಂದು ಸ್ಥಿರತೆ ಸರಿಯಿಲ್ಲ. ಹಾಗಾಗಿ ನೀವು ಕೂಲಂಕುಷವಾಗಿ ಮಕ್ಕಳನ್ನ ಕೂರಿಸ್ಕೊಂಡು ಈ ಒಂದು ಹಸ್ತಮೈಥುನದ ಕಡೆ ಹೋಗ್ತಾ ಇದ್ರೆ ಅವ್ರನ್ನ ಸರಿದಾರಿಗೆ ತರುವಂಥದ್ದು ಪ್ರಮುಖವಾಗಿದೆ. ಯಾಕಂದ್ರೆ ಮುಂದೆ ನಿಮ್ಮ ಮಕ್ಕಳೇ ಸಮಾಜದ ಒಂದು ನಿರ್ಮಾಣಕ್ಕೆ ಮುಂದೆ ನಿಂತ್ಕೋತಾರೆ. ಹಾಗಾಗಿ ಇದು ಹಿಂದೆ ಏನಾಗ್ತಾ ಇತ್ತು ಅಂತಂದ್ರೆ ಇದೆಲ್ಲ ಭಾರಿ ಕಮ್ಮಿ ಇತ್ತು. ಯಾಕಂದ್ರೆ
ನಮ್ಮ ಒಂದು ಪೂರ್ವಜರು ಅಂತ ನಾವೇನು ಹೇಳ್ತೀವಿ, ನಮ್ಮ ಹಿಂದಿನ ತಲೆಮಾರುಗಳು, ನಮ್ಮ ತಾತಂದಿರಾಗಿರ್ಬೋದು, ನಮ್ಮ ತಾತಂದಿರ ಒಂದು ಆ ಪೀಳಿಗೆಯಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಸರಿಯಾದ ಒಂದು ಆಹಾರ ಪದ್ಧತಿಗಳಿತ್ತು. ಮತ್ತೆ ಅವ್ರಿಗೆ ಸರಿಯಾದ ಸಮಯದಲ್ಲಿ ಮದುವೆಯನ್ನ ಮಾಡ್ತಾ ಇದ್ರು. ಒಂದಷ್ಟು ಎಲ್ಲ, ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಯಾರು ಸೆಟ್ಲ್ ಆಗ್ಬೇಕು, ದುಡ್ಡು ಮಾಡ್ಬೇಕು, ಇದನ್ನೆಲ್ಲ ದೊಡ್ಡ ದೊಡ್ಡ ಯೋಚನೆಗಳನ್ನ ಮಾಡ್ತಾ ಇರ್ಲಿಲ್ಲ ಅವರು. ಅವರೊಂದು ಮಕ್ಕಳನ್ನ ಸರಿ ದಾರಿಯಲ್ಲಿ ಸಾಕಷ್ಟು ವಿಷಯಗಳಂತ ಆಧ್ಯಾತ್ಮಿಕ ವಿಚಾರಗಳು ಅಂತಂದ್ರೆ ಬರೀ ದೇವರ ಪೂಜೆ ಮಾಡುವುದು ಆಧ್ಯಾತ್ಮಿಕತೆ ಅಲ್ಲ. ಇದನ್ನ ನಾವು ಸಾಕಷ್ಟು ಚಿಂತನೆ ಮಾಡ್ಬೇಕಾಗತ್ತೆ ಇವತ್ತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇದರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋಕೆ ವಿಡಿಯೋಗಳು ಬೇಜಾನಿದೆ, ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಳ್ಳೋಂಥದ್ದು. ಹಾಗಾಗಿ ಬರೀ ಪೂಜೆ ಮಾಡಿ ಮಿಕ್ಕಿದ್ದೆಲ್ಲ ಮಾಡ್ತಾನೆ ಇದ್ರೆ, ನೀವಾಗ ಒಂದು ಪೂಜೆ ಮಾಡ್ತಾ ಇರ್ತೀರಾ, ನೀವು ಪೂಜೆ ಮಾಡಿ ಬಿಟ್ಟು ಮತ್ತೆ ಇನ್ನೊಬ್ಬರ ಜೀವನದಲ್ಲಿ ಸಾಕಷ್ಟು ಅವ್ರ ಬಗ್ಗೆ ಕೆಟ್ಟದನ್ನ ಮನಸ್ಸಿನಲ್ಲಿ ಬೈತಾ ಇರೋಂಥದ್ದು, ಅವ್ರನ್ನ ಹಾಳು ಮಾಡಬೇಕು ಅಂತ ಅನ್ಕೊಳ್ಳುವಂಥದ್ದು, ಮತ್ತೆ ನಿಮ್ಮನ್ನ ನೀವು ಒಂದು ಸರಿ ಇಲ್ಲ ಅಂತ ನಿಮಗ್ ನೀವೇ ನಮಗ್ ಎಲ್ಲಾ ಜಗತ್ತೆಲ್ಲ ಸರಿ ಇಲ್ಲ ಅನ್ಕೊಳ್ಳುವಂಥದ್ದು, ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ ನೀವು ದೇವ್ರ ಪೂಜೆ ಮಾಡ್ತಾ ಇರೋದು ವೇಸ್ಟ್ ಅಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ಭಗವಂತನ ನೀವು ರಿಯಾಲಿಟಿಗೆ ನಿಜವಾಗ್ಲೂ ಪೂಜೆ ಮಾಡೋದಾದ್ರೆ ಬೇರೆಯವ್ರ ಬಗ್ಗೆ ಅಸೂಹೆ ಬರಕ್ಕೆ ಹೋಗ್ಬಾರ್ದು. ಕೋಪ ಬರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ, ಅಸೂಹೆ ಬರಬಾರ್ದು. ಪ್ರತಿಯೊಬ್ಬರು ಭಗವಂತನ ನಿರ್ಮಾಣ ಮಾಡಿರೋ ಈ ಒಂದು ಭೂಮಿಯ ಒಳಗಡೆ ಎಲ್ಲರೂ ಅವರವರ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ನಾವು ಇನ್ನೊಂದು ವಿಷಯಗಳನ್ನ ಅವ್ರ ಬಗ್ಗೆ ಮಾತಾಡೋಂಥದ್ದು, ದ್ವೇಷ ಮಾಡ್ತಾ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಹಾಳಾಗುತ್ತೆ. ಇವತ್ತು ಇದೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಬ್ರಹ್ಮಚರಿತ್ವ ಸರಿ ಇಲ್ದಿರೋದ್ ಕಾರಣ, ಸರಿಯಾದ ಸಮಯದಲ್ಲಿ ಒಂದು ಮದುವೆ ಆಗದಿರೋಂಥದ್ದು, ಆಹಾರ ಪದ್ಧತಿ ಸರಿ ಇಲ್ದಿರೋಂಥದ್ದು, ನಮ್ಮ ಮುಂದೆ ನಡೀತಿರುವಂತ ಒಂದಷ್ಟು ವಿಚಾರಗಳು ಕಣ್ಮುಂದೆ ಸರಿ ಇಲ್ಲ. ಹಾಗಾಗಿ ಮಕ್ಕಳುಗಳು ಅಡ್ಡದಾರಿ ಹಿಡಿಯೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಅದಕ್ಕಾಗಿ ನನ್ಗೆ ಒಂದು ವಿಚಾರ ಬಂತು. ಯಾಕೆಂತಂದ್ರೆ ನಾನು ಈ ಒಂದು ನಮ್ಮ ಈ ಭೂಮಿಯಲ್ಲೇ ಹುಟ್ಟಿದ್ದೇನೆ, ಇದು ನನ್ನ ಮಾತೃಭೂಮಿ. ಇಲ್ಲಿ ನನ್ನ ಪೂರ್ವಜರು ಕೆಲಸ ಮಾಡಿ ಇಲ್ಲಿ ಇದ್ದು ಹೋಗಿದ್ದಾರೆ. ನಾನು ಅವರ ಈ ಭೂಮಿಯಲ್ಲಿ ಸಾಕಷ್ಟು ಜನ ಬಂದು ಈ ಪವಿತ್ರ ಭೂಮಿಯಲ್ಲಿ ಬಂದು ಹೋಗಿದ್ದಾರೆ. ಒಳ್ಳೆಯವರು ಬಂದಿದ್ದಾರೆ, ಕೆಟ್ಟವರು ಬಂದಿದ್ದಾರೆ. ಹಾಗೆ ಅವರ ತದನಂತರ ನಾವು ಬಂದಿದ್ದೀವಿ. ಹಾಗಾಗಿ ಸಮಾಜವನ್ನ ಅದು ಸಮಾಜದ ಒಳಗಡೆ ನಾವು ಇರ್ಬೇಕಾದ್ರೆ ನಾವು ಏನೇ ಹೋಗಿ ಇಲ್ಲಿ ಹೋರಾಟ ಮಾಡಿ ಎಲ್ಲವನ್ನು ಮಾಡಕ್ ಆಗದೆ ಇದ್ರು ಕೂಡ ನಾವು ಇದ್ದಲ್ಲಿಯೇ ಒಂದು ವಿಡಿಯೋದ ಮುಖಾಂತರ ಈ ಒಂದು ಸೋಷಿಯಲ್ ಮೀಡಿಯಾವನ್ನೇ ಯೂಸ್ ಮಾಡಿಕೊಂಡು ಈ ಒಂದಷ್ಟು ವಿಡಿಯೋವನ್ನ ಮಾತಾಡಕ್ಕೆ ಪ್ರಯತ್ನ ಮಾಡಿದ್ದೇನೆ ಬಂಧುಗಳ. ಇದರಲ್ಲಿ ತಮಗೆ ಏನಾದರೂ ತಿಳಿಸ್ಬೇಕು ಅನ್ನೋ ಏನಾದರೂ ಮನಸ್ಸಿನಲ್ಲಿ ಏನಾದರೂ ಬಂದ್ರೆ ಈ ವಿಡಿಯೋ ನೋಡಿದ ತದನಂತರ ನನಗೆ ಮೆಸೇಜ್ ಮುಖಾಂತರ ಕಳಿಸಿ. ಮತ್ತೆ ಏನಾದರೂ ವಿಷಯ ನನ್ನಿಂದ ಏನಾದ್ರು ತಿಳ್ಕೊಬೇಕು ಅಂತ ನಿಮ್ಮ ಮೇಲೆ ಏನಾದರೂ ಅನ್ಸಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಈಗಿನ ಯುವ ಪೀಳಿಗೆಯಲ್ಲಿ ನಾನು ಏನಂತ ಹೇಳ್ಕೊಳ್ತೀನಿ, ಮುಂದೆ ನೀವು ಒಳ್ಳೆ ರಾಷ್ಟ್ರವನ್ನ ನಿರ್ಮಾಣ ಮಾಡ್ಬೇಕು. ಯಾಕಂದ್ರೆ ನೀವು ಇರೋ ಒಂದು ಎಕ್ಸಾಂಪಲ್ ಮನೆ ಇದ್ದೀರಾ ಅಂತಂದ್ರೆ ಆ ಮನೆನೇ ನೀವು ಸರಿ ಇಲ್ಲ ಅಂತಂದ್ರೆ ನೀವು ಇವತ್ತಿಂದ ಸರಿಯಾಗಿ ಮಾಡ್ಕೊಂಡ್ರೆ ತಾನೆ ನಾಳೆ ನಿಮ್ಮ ಒಂದು ಭವಿಷ್ಯಕ್ಕೆ ಆ ಮನೆ ಅದ್ಭುತವಾಗಿ ಕಾಣಿಸೋದು. ಹಂಗಾಗಿ ನೀವು ಮುಂದೆ ನೀವು ಯುವಕರು, ಯಾಕಂದ್ರೆ ನಮ್ದು ಇವತ್ತು ಅರ್ಧ ಜನರೇಷನ್ ಮುಗಿಸಿದೀವಿ. ಯಾಕಂದ್ರೆ ನನಗೆ 40 ವರ್ಷ ಆಗಿದೆ. ಹಾಗಾಗಿ ಇನ್ನ ಎಷ್ಟು ವರ್ಷ ಬದುಕ್ತೀವೋ ನಮಗ್ ಗೊತ್ತಿಲ್ಲ. ಆದ್ರೆ ನಿಮ್ಮ ಒಂದು ಈ ಯುವ ಪೀಳಿಗೆ ನಾನು ಹೇಳ್ತಾ ಇದ್ದೀನಿ, ಆ ಯುವ ಪೀಳಿಗೆಯಲ್ಲಿ ತಮ್ಮಲ್ಲಿ ರಾಷ್ಟ್ರಭಕ್ತಿ ಬರಬೇಕು. ಮತ್ತೆ ಆಧ್ಯಾತ್ಮಿಕ ಭಗವಂತನ ಒಂದು ವಿಷಯಗಳನ್ನ ತಿಳ್ಕೊಳಕ್ಕೆ ತಾವು ಪ್ರಯತ್ನ ಮಾಡಬೇಕು. ಈ ಒಂದು ಯಾವುದು ಸರ್ವಶ್ರೇಷ್ಠ ಅಂತ ಈ ಪ್ರಪಂಚದಲ್ಲಿ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ. ಈ ಒಂದು ಅತಿಯಾದ ವ್ಯಾಮೋಹ, ಹೆಣ್ಣಿನ ವ್ಯಾಮೋಹ, ಮತ್ತೆ ಈ ಸೆಕ್ಸ್ ಮಾಡೋವಂಥದ್ದು, ಇದ್ರ ಬಗ್ಗೆ ತಾವು ದಯವಿಟ್ಟು ಕಮ್ಮಿ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಯಾಕೆಂದ್ರೆ ನಾನು ಒಂದು ಜೀವನದ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಅಸ್ತಮೈಥುನ ತುಂಬಾ ಕೆಟ್ಟ ಒಂದು ಅಡ್ಡ ಪರಿಣಾಮವನ್ನು ತಂದ್ಕೊಡುತ್ತೆ. ಯಾರೇ ಹೇಳಿದ್ರು ಕೂಡ ಅಸ್ತಮೈಥುನ ಮಾಡಬೇಡಿ. ನೀವು ಏನೇ ಆದ್ರೂ ಮನಸ್ಸಿನ ಒಂದು ಸಂತೋಲನ, ಒಂದು ಸರಿಯಾದ ಮನಸ್ಸಿನ ಯೋಚನೆ ಮಾಡಿ. ಈ ಒಂದು ನಿನ್ ಮನ್ಸಲ್ಲಿ ಅದೇನೋ ಒಂದು ಕೆಟ್ಟ ವಿಚಾರ ಬರ್ತದೆ ಅದು ಅನ್ನೋದಾದ್ರೆ ಅದನ್ನ ಇಲ್ಲ, ಇದು ಮಾಡಬಾರ್ದು, ನಾನು ಮಾಡಿದ್ರೆ ಇದನ್ನ ತಪ್ಪಾಗುತ್ತೆ ಅನ್ನೋದನ್ನ ನೀವೇ ಅದರಲ್ಲಿ ಸ್ಥಿರವಾಗಬೇಕಾಗುತ್ತೆ. ಇವಾಗ ಒಂದಷ್ಟು ನಕಲಿ ಡಾಕ್ಟರ್ಗಳು ಬಂದಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ, ಮತ್ತೆ ಎಲ್ಲ ಬೋರ್ಡ್ಗಳು ಹಾಕೊಂಡು ಅವರು ಏನೇ ಹೇಳ್ತಾರೆ ಅಂತ ನೀವು ಅವ್ರನ್ನೆಲ್ಲ ಹೋಗಿ ನೀವು ಏನಾದ್ರು ಕೇಳಿದ್ರೆ ಅಸ್ತಮೈಥುನ ಮಾಡೋಂಥದ್ದು ಸರಿನಾ ಅಂತ ನೀವೇನಾದ್ರು ಡಾಕ್ಟರ್ಗಳನ್ನ ಕೇಳಿದ್ರೆ
ಅವರು ಮಾಡ್ಕೋಬಹುದು, ಅವಾಗ ಮಾಡ್ಕೋಬಹುದು, ಒಂದ್ಸಲಿ ಮಾಡ್ಬೋದು, 2 ಸತಿ ಮಾಡ್ಬೋದು, ಈ ತರನೇ ಉತ್ತರ ಕೊಡ್ತಾರೆ. ಹಾಗಾಗಿ ಯಾಕೆಂದ್ರೆ ಅವರು ಬೆಳೆ ಬೇಯಿಸ್ಕೋಬೇಕಾಗುತ್ತೆ, ಅವ್ರ ಕ್ಲೀನಿಂಗ್ ನಡಿಬೇಕಾಗುತ್ತೆ, ಅವರು ಈ ಪ್ರಪಂಚದಲ್ಲಿ ದುಡ್ಡು ಮಾಡ್ಬೇಕಾಗುತ್ತೆ. ಅದು ಸರ್ವೇ ಆಗಿ ನೀವು ಅದಕ್ಕೆ ಬಲಿಯಾಗ್ದೇನೆ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇದಕ್ಕೆ ಈ ಒಂದು ಇದೆಲ್ಲ ತಿಳಿಯಳಿಸುವಂಥದ್ದು. ಹೀಗಾಗಿ ಸಾಕಷ್ಟು ವಿಡಿಯೋಗಳು ಇದೆ, ವಿಡಿಯೋಗಳನ್ನ ನೋಡಿ ನಿಮ್ಮನ್ನ ನೀವು ಸದೃಢರಾಗಿ ಒಳ್ಳೆ ವ್ಯಾಯಾಮವನ್ನ ಮಾಡಿ ಒಳ್ಳೆ ವಿದ್ಯಾವಂತರಾಗಿ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಈ ಸಮಾಜವನ್ನು ಒಳ್ಳೆ ನಿರ್ಮಾಣವನ್ನು ಮಾಡಿ. ಯಾಕೆಂದ್ರೆ ಹಿಂದೆ ನಮ್ಮ ಪೂರ್ವಜರು ಈ ದೇಶವನ್ನು ಕಟ್ಟಲಿಕ್ಕಾಗಿ ಸಾಕಷ್ಟು ಬಲಿದಾನಗಳು ಆಗಿದೆ ಈ ನಮ್ಮ ದೇಶದಲ್ಲಿ. ಸುಮ್ಮನೆ ನಮಗೆ ಸ್ವತಂತ್ರ ಸಿಕ್ಕಿಲ್ಲ, ನಾವು ಹಿಂದೂಗಳು ಅಂತ ನಾವೇನು ಹೇಳ್ತೀವಿ, ಸನಾತನಿಗಳು ಅಂತ, ಅವ್ರಿಗೆ ಸುಮ್ಮನೆ ಇವತ್ತು ಅಷ್ಟೊಂದು ಧೈರ್ಯವಾಗಿ ಮಾತಾಡೋಕ್ಕೆ ಇವತ್ತು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಹಿಂದೆ ನಮ್ಮ ಪೂರ್ವಜರು ತಮ್ಮ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ. ಏನೋ ನಾವು ಬದುಕ್ತಾ ಇದೀವಿ ಅಂತ ಇವತ್ತು ಇದೇ ಹಿಂದೆ ಮೊಘಲರ ಒಂದು ಆಕ್ರಮಣ ಆದಾಗ ನಮ್ಮ ಹೆಣ್ಣು ಮಕ್ಕಳನ್ನ ರೋಡಲ್ಲಿ ಕೊಂದು ರೋಡಲ್ಲಿ ರೇಪ್ ಮಾಡಿ ಇವತ್ತು ಈ ಕನ್ವರ್ಟ್ ಆಗಿರೋ ಹೆಣ್ಮಕ್ಳೆಲ್ಲ ಏನು ಮುಸ್ಲಿಂ ಹೆಣ್ಮಕ್ಳುಗಳು ಇವತ್ತು ಆಗಿದ್ದಾರೆ, ಅವರೆಲ್ಲ ನಮ್ಮ ಸನಾತನಿಗಳು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಮೇಲೆ ಗದಾಪ್ರಹಾರ ಮಾಡುವಂಥದ್ದು, ನಮ್ಮ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು ಈ ಪ್ರಪಂಚದಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ಭಾರತ ಏನಿದೆ ಅದು ಸನಾತನ. ನಾವು ಹಿಂದೆ ಸನಾತನಿಗಳು, ನಾವು ಅಂದ್ರೆ ಸತ್ಯದ ದಾರಿಯಲ್ಲಿ ನಡೆಯುವಂಥವ್ರು, ಭಗವಂತನ ಒಂದು ಸ್ವರೂಪವನ್ನ ಹೊತ್ತು ಬಂದಿರುವಂಥವ್ರು. ಹಾಗಾಗಿ ನಾವು ಇವೆಲ್ಲ ನಮಗೆ ಹೇಳ್ಬೇಕಾಗಿತ್ತು. ಹಿಂದೆ ನಮಗೆ ಯಾವುದೂ ಸಿಕ್ಕಿರ್ಲಿಲ್ಲ, ಈಗ ಇದು ಮುಂಚೂಣಿಗೆ ಬರ್ತಾ ಇದೆ. ಹಾಗಾಗಿ ಈ ವಿಷಯಗಳೆಲ್ಲ ತಿಳ್ಕೊಳ್ಳಿ, ನಿಮ್ಮನ್ನ ನೀವು ಶಕ್ತಿಶಾಲಿಗಳನ್ನಾಗಿ ಮಾಡಿ. ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಬೇಡದ ನೀವು ಕೆಲಸ ಇಲ್ಲ ಅಂತಂದ್ರೆ ನಿಮ್ಮ ಶಾರೀರಿಕವಾಗಿ ಒಂದಷ್ಟು ಶಾಲಿ ಆಗಕ್ಕೆ ಪ್ರಯತ್ನ ಮಾಡಿ. ಯೂಟ್ಯೂಬ್ಗಳನ್ನ ನೋಡಿ, ಎಕ್ಸಸೈಸ್ ಮಾಡಿ, ಮತ್ತೆ ಶರೀರವನ್ನ ವ್ಯಾಯಾಮದಿಂದ ದಂಡಿಸಿ ನಿಮ್ಮನ್ನ ನೀವು ಒಳ್ಳೆಯ ಇನ್ನೊಬ್ಬರ ಮುಂದೆ ಚೆನ್ನಾಗಿ ಕಾಣುವಂತೆ ಬದುಕಿ. ಕೆಲಸ ಇಲ್ಲ ಅಂತ ಎಕ್ಸಸೈಸ್ ಮಾಡಕ್ ದುಡ್ಡು ಕೊಡಂಗಿಲ್ವಲ್ಲ ಸ್ವಾಮಿ, ಊಟಕ್ಕೆ ಹೆಂಗಾದ್ರೂ ಊಟ ಸಿಗಲ್ವಾ? ಏನು ಭಿಕ್ಷೆ ಎತ್ತುವಂತ ಊಟ ಬೇಡಬೇಕು ಅಂತ ಇವತ್ತಿನ ಪರಿಸ್ಥಿತಿ ಇಲ್ಲ. ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿಗಳು ಊಟ ತಿಂಡಿ ಸಿಗೋಂಗೆ ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ, ಸಿಗ್ತಾ ಇದೆ. ಮನುಷ್ಯನ್ಗೆ ಊಟ ಜಿಮ್ ಎಕ್ಸಸೈಸ್ ಮಾಡಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ. ನೀವು ಬೆಳಗ್ಗೆ ಎದ್ದು ಒಂದಷ್ಟು ಓಡಿದ್ರೆ ಅರ್ಧ ಗಂಟೆ ಸಾಕಾಗಿದೆ, ಅರ್ಧ ಗಂಟೆ ಓಡ್ಬೋದು, ಮತ್ತೆ ಜಪಗಳನ್ನ ಮಾಡ್ಬೋದು. ಇದ್ರ ಬಗ್ಗೆ ತಿಳ್ಕೊಳ್ಳಿ, ಗುರುಗಳನ್ನ ಯಾರಾದ್ರೂ ಒಳ್ಳೆ ಗುರುಗಳ ಹತ್ರ ಹೋಗಿ ಒಂದು ಮಂತ್ರ ದೀಕ್ಷೆ ತಗೊಳ್ಳಿ. ಅವ್ರ ಹತ್ರ ಯಾವ ರೀತಿ ಆಧ್ಯಾತ್ಮಿಕ ಅಂದ್ರೆ ಸ್ಪಿರಿಚುವಲ್ ಎನರ್ಜಿ ಅಂದ್ರೆ ಏನು, ಅದ್ರ ಕಡೆ ಹೋಗೋದ್ ಹೆಂಗೆ, ಇದನ್ನ ಯುವಕ ಪೀಳಿಗೆ ಅದನ್ನ ಮಾಡ್ಬೇಕಾಗಿದೆ. ಇಲ್ಲ ಅಂತಂದ್ರೆ ಇದನ್ನು ಮಾಡದೆ ಬೇರೆ ರೀತಿಯಲ್ಲಿ ನೀವು ಹೋಗ್ತೀನಿ ಅಂತಾದ್ರೆ ನಿಜವಾಗ್ಲೂ ಎಂಜಾಯ್ ಲೈಫ್ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮನ್ನ ಸ್ವಲ್ಪ ಕೆಲವೇ ದಿನಗಳನ್ನ ಮಾಡಿ ನೀವು ಏನೂ ಮಾಡೋಕ್ಕಾಗಲ್ಲ. ಕೊನೆಗೆ ಎಂಡ್ ಆಫ್ ದಿ ಡೇ ನೀವು ಯಾವುದೋ ರೀತಿಲಿ ಸಾಯ್ತೀರಾ. ಇದೊಂದೇ, ನಾವು ಸಾಯ್ತೀವಿ ಇಲ್ಲ ಅಂತ ನಾನು ಹೇಳಲ್ಲ. ಏನು ಮಾಡ್ದೇನೆ, ಏನು ಈ ಭೂಮಿಲಿ ಈ ಭಗವಂತ ಕೊಟ್ಟಂತ ಈ ಪವಿತ್ರ ಭೂಮಿಲಿ ನಮ್ಗೆ ಈ ದೇಹವನ್ನ ಕೊಟ್ಟಿದ್ದಾನೆ. ನೀವು ಏನೂ ಮಾಡದೆ ಸುಮ್ಮನೆ ಹಿಂಗ್ ಬಂದ ಹಂಗ್ ಹೋದ ಅಂತ ನೀವು ಮಾಡಿದ್ರೆ ಅವ್ರಿಗೂ ಬೇರೆಯವ್ರಿಗೂ ನಮಗೂ ಏನು ವ್ಯತ್ಯಾಸನೇ ಇಲ್ಲ. ನೀವು ಏನಕ್ಕೆ ಬಂದ್ರಿ ಏನಕ್ಕೆ ಹೋದ್ರಿ ಅನ್ನೋದೇ, ಏನಕ್ಕೆ ಬಂದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದಕ್ಕೆ ಇವೆಲ್ಲ ತಿಳ್ಕೊಳಕ್ಕೆ ಒಂದು ಆಚಾರ ವಿಚಾರ ಅಂತ ಹೇಳ್ತಾರೆ, ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ಇದ್ರ ಕಡೆ ಒಲವು ಬನ್ನಿ. ಇದು ಒಂಥರ ಮೂಢನಂಬಿಕೆ. ಏನೋ ನಾವು ಯಾವನೋ ಕುಂಕುಮ ಇಟ್ಕೊಂಬಿಟ್ಟು ಆ ಕ್ಷಣಕ್ಕೆ ಅವ್ನ ಗಂಡು ನನ್ನ ಮಗ, ಅವ್ನಿಗೇನು ಗೊತ್ತಾಗಲ್ಲ ಅನ್ನೋದು ಅಂತ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ. ನಿಮ್ಗೆ ಏನೇ ಒಂದು ಧೈರ್ಯ ಬೇಕು ಅಂತಂದ್ರೆ ಸಮಾಜದಲ್ಲಿ ಮಾಡಕ್ಕೆ ಭಗವಂತನ ಶಕ್ತಿ ಬೇಕು ರೀ. ಇದೆಲ್ಲ ಶಕ್ತಿ ಬೇಕು ಅಂತಂದ್ರೆ ಆಧ್ಯಾತ್ಮಿಕತೆ ಕಡೆ ಬಂದ್ಬೇಕು, ಸ್ಪಿರಿಚುವಲ್ ಎನರ್ಜಿ ಬೇಕು. ಇವತ್ತು ನಾನು ಈ ವಿಡಿಯೋ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಯಾರು ಹೆಂಗ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆ ಒಂದು ಸ್ಪಿರಿಚುವಲ್ ಎನರ್ಜಿ ಇರೋದ್ರಿಂದನೇ ನಾನು ಇಷ್ಟೊಂದು ಧೈರ್ಯವಾಗಿ ವಿಡಿಯೋ ಮುಂದೆ ಮಾತಾಡಕ್ ಸಾಧ್ಯ. ಇಲ್ಲ ಅಂತಂದ್ರೆ ನಾನು ನಿನ್ನಲ್ಲೇ ನೋಡಿದ್ರೆ ನಾನು ತುಂಬಾ ಹೆದರ್ಕೋದಂತ ವ್ಯಕ್ತಿ. ಇವತ್ತು ನಂಗೆ ಧೈರ್ಯ ಬಂದದೆ ಅಂತ ಹೋಗ್ಬಿಟ್ಟು ನಾನು ಎಲ್ಲರಿಗೂ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ಹೀರೋ ಆಗ್ಬಿಡ್ತೀನಿ ಅಂತಲ್ಲ. ಜೀವನದಲ್ಲಿ ಬದುಕಬೇಕು ಅಂತಂದ್ರೆ ಧೈರ್ಯ ಇರಬೇಕು. ಏನೇ ಇಲ್ಲ ಅಂತಂದ್ರು ನಾವು ದುಡ್ಡು, ಹಣಕಾಸು, ಕಾರು, ಬಂಗಲೆ ಇವೆಲ್ಲ ಇದ್ರೆ ಮಾತ್ರ ನಾವು ಹೀರೋಗಳು ಅಂತ ಅನ್ಕೊಳ್ಳೋದಲ್ದೆ, ನಾವು ಏನಿಲ್ಲ ಇದ್ರೂ ಕೂಡ ನಾವು ಏಕಾಂತದಲ್ಲಿ ಏನು ಇಲ್ದೇನೆ ಬದುಕಿದ್ರು ನಾವು ಹೀರೋಗಳಾಗೆ ಬದುಕ್ಬೋದು. ಧೈರ್ಯ ಬೇಕು ಅದಕ್ಕೆ. ಹಾಗಾಗಿ ಇದನ್ನ ಮಾಡ್ಬೇಕು ಅಂದ್ರೆ ನೀವು ಸ್ಪಿರಿಚುವಲ್ ಎನರ್ಜಿ, ಆಧ್ಯಾತ್ಮಿಕತೆ, ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ನನ್ನ ಚಾನಲ್ ಜನ್ಮಭೂಮಿ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಅನ್ಲೈಕ್ ಮಾಡೋಕ್ಕೆ ನಾನು ಈ ವಿಡಿಯೋನ ಮಾಡಿಲ್ಲ. ಇದನ್ನ ನೋಡಿ ಒಂದಷ್ಟು ಜೀವನದಲ್ಲಿ ಯಾವ ಬೆಳಕಾಗಿ ಒಳ್ಳೆ ದಾರಿದೀಪ ಆಗಲಿ ಅಷ್ಟೇ ನಂದು. ಅದು ನಿಮಗೆ ಒಳ್ಳೆಯ ವಿಡಿಯೋ ಅನಿಸಿದ್ರೆ
ದಯವಿಟ್ಟು ಶೇರ್ ಮಾಡಿ, ಅದು ತಮಗೆ ಬಿಟ್ಟಿದ್ದು. ಮತ್ತೆ ಇಷ್ಟು ದಿವಸ ನನ್ನ ಚಾನಲ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಹೃದಯ ತುಂಬಿ ನಮನವನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಮತ್ತೆ ನಮ್ಮಂಥ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವ್ಯಕ್ತಿಗಳನ್ನ ಯಾವುದೋ ಒಂದು ಸಣ್ಣ ಕೆಲಸ ಆಗಲಿ, ಏನೋ ಒಂದು ಒಳ್ಳೆ ವಿಚಾರವನ್ನು ಸ್ವಲ್ಪನಾದರೂ ನೋಡಿ ನನ್ನ ಸಬ್ಸ್ಕ್ರೈಬರು ಒಂದಷ್ಟು ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಮುಂದೆ ತಾವು ಕೂಡ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ, ಹೋಗ್ತಾ ಇರಿ. ಜೀವನದಲ್ಲಿ ಯಾವತ್ತೂ ಕೂಡ ಕತ್ತಲೆ ಆದ ಮೇಲೆ ಬೆಳಕು ಬರಲೇಬೇಕು. ಹಾಗಾಗಿ ಧೈರ್ಯದಿಂದ ಹೋಗಿ. ದುಡ್ಡು ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಮಾಡಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ದುಡ್ಡು ಬೇಕಾಗುತ್ತೆ, ಬರುತ್ತೆ. ಇರೋ ದುಡ್ಡಲ್ಲಿ ಖುಷಿಯಾಗಿರೋದನ್ನ ಕಲೀರಿ ಅಂದ್ರೆ ನಮ್ಮ ಜನಗಳು. ನಾವೇನು ಖುಷಿಯಾಗಿದ್ದೀವಿ ಅಂತಂದ್ರೆ ಇದೀವಿ, ಭಗವಂತನ ನಾಮಸ್ಮರಣೆ ಮಾಡಿ ತಕ್ಕ ಮಟ್ಟಿಗೆ. ಏನೇ ಇಲ್ಲದ್ರೂ ಒಂದಷ್ಟು ತಲೆಯಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ನಾವು ಭಾವನೆನಾದ್ರೂ ಇದೆ ನಮಗೆ, ಧೈರ್ಯವಾಗಿ ಹೇಳ್ತೀನಿ ಈ ವಿಡಿಯೋದ ಮುಖಾಂತರ. ಹಾಗಾಗಿ ನಿಮ್ಮ ಜೀವನದಲ್ಲಾಗಲಿ, ಈ ವಿಡಿಯೋದಲ್ಲಿ ಯಾವುದಾದರೂ ಒಂದು ಶಬ್ದ ತಪ್ಪಾಗಿ ಉಚ್ಚಾರಣೆ ಮಾಡಿದ್ದಲ್ಲಿ ತಮಗೆ ಕ್ಷಮೆಯನ್ನು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೇನೆ. ನಮಸ್ತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.